ಟನ್ನಿಗೆ 3,300 ರೂಪಾಯಿ ಕೊಡಬೇಕು ಅಂಥೇಳಿ. ಅಂದರೆ ಹಾರ್ವೆಸ್ಟಿಂಗ್ ಆ್ಯಂಡ್ ಕಟ್ಟಿಂಗ್ ಅದು ಸಪ್ರೇಟ್ ಇರ್ತದೆ, ಅದು ಫ್ಯಾಕ್ಟ್ರಿದವರೇ ಮಾಡಬೇಕು, ಅದರ ವೆಚ್ಚ ಅವರೇ ಭರಿಸ್ಬೇಕು. ಸೊ 3,300 ಘೋಷಣೆ ಮಾಡಿ ಅವರು ಸರ್ಕಾರಿ ಆದೇಶ ಹೊರಡಿಸಿ ಎಲ್ಲ ಸಕ್ಕರೆ ಕಾರ್ಖಾನೆಗಳಿಗೆ ಕಳಿಸ್ಕೊಟ್ಟಿದ್ದಾರೆ. ಇವತ್ತು ಬೀದರ್ನಲ್ಲಿ, ಕೆಲವು ಬಾಗಲಕೋಟ್ನಲ್ಲಿ ಕೆಲವು ಸಕ್ಕರೆ ಕಾರ್ಖಾನೆಗಳ ರೈತರು ಮತ್ತೆ ಪ್ರತಿಭಟನೆ ಮಾಡ್ತಾಯಿದ್ದಾರೆ. ನಮಗೆ 3,300 ಬೇಡ, ನಮಗೆ 3,500 ಬೇಕು, ಅದಕ್ಕಿಂತಲೂ ಹೆಚ್ಚಿಗೆ ಬೇಕು ಅಂಥೇಳಿ ಅವ್ರು ಪ್ರತಿಭಟನೆ ಮಾಡ್ತಾಯಿದ್ದಾರೆ. ಆದರೆ ನಾವು ಕಲ್ಯಾಣ ಕರ್ನಾಟಕ ಭಾಗದವರು, ಕಲಬುರಗಿಯವರು ನಾವು ಭಾಳ ದೊಡ್ಡ ಮನಸ್ಸಿನವರು. ನಾವು ಬದುಕಬೇಕು, ಫ್ಯಾಕ್ಟ್ರಿದವರು ಬದುಕಬೇಕು, ಅವರಿಗೂ ಸ್ವಲ್ಪ ಗಳಿಕೆ ಆಗಲಿ ಅಂಥೇಳಿ ನಾವು ಕಾಂಪ್ರಮೈಸ್ ಆಗಿ ಸರ್ಕಾರ ಏನು ಆದೇಶ ಹೊರಡಿಸಿದೆ 3,300 ಅದು ಕೂಡ ನಮ್ಮ NSLದವ್ರು ಕೊಡಬೇಕು ಅಂಥೇಳಿ ನಮ್ಮ ಪ್ರಮುಖ ಬೇಡಿಕೆ. ನಾನು NSLೇ ಯಾಕೆ ಸೆಲೆಕ್ಟ್ ಮಾಡಿದ್ದೀನಿ ಫಸ್ಟ್ ಪ್ರತಿಭಟನೆಗೆ ಅಂಥೇಳಿ ನಮ್ಮ ಎಲ್ಲ ಹಿರಿಯ ಪತ್ರಕರ್ತರಿಗೆ ಗೊತ್ತಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಒಂದೇ ಒಂದು ಸಕ್ಕರೆ ಕಾರ್ಖಾನೆ ಇತ್ತು ಇಡೀ ಜಿಲ್ಲೆಗೆ, ಅದು ಆಳಂದ್ ಕೋಆಪ್ರೇಟಿವ್ ಶುಗರ್ ಫ್ಯಾಕ್ಟ್ರಿ. ಆಳಂದ್ ಕೋಆಪ್ರೇಟಿವ್ ಶುಗರ್ ಫ್ಯಾಕ್ಟ್ರಿ ವಿಸ್ತರಣೆ ಕಲಬುರಗಿ ಯಾದಗಿರಿ ಜಿಲ್ಲೆ ಬರ್ತಿತ್ತು. ಸೊ ಆವಾಗ ಎಲ್ಲರೂ ಕಬ್ಬು ಸರಬರಾಜು ಮಾಡ್ತಿದ್ರು. ಕೋಆಪ್ರೇಟಿವ್ ಇದ್ದಾಗ ನಮ್ಮ ರಿಕವರಿ 100%ಗಿಂತಲೂ ಹೆಚ್ಚಿಗೆ ಬರ್ತಿತ್ತು. ಆದರೆ NSLದವ್ರು ಯಾವಾಗ ತೊಗೊಂಡಾರ ಆವಾಗ 8.5-9% ಬರ್ತಾಯಿದೆ. ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ, ನಮ್ಮ ಭೂಮಿ ಅದೇ ಇದೆ, ನೀರು ಅದೇ ಇದೆ, ವಾತಾವರಣ ಅದೇ ಇದೆ, ಅವತ್ತು 12ಕ್ಕಿಂತಲೂ ಹೆಚ್ಚಿಗೆ ಬರೋಂಥ ರಿಕವರಿ ಇವತ್ತು ಯಾಕೆ ಕಡಿಮೆ ಆಯಿತು? ಇವತ್ತು ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ, ಉಸ್ತುವಾರಿ ಸಚಿವರಿಗೆ ನಾನು ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ನೀವು ಶುಗರ್ ಫ್ಯಾಕ್ಟ್ರಿ ಓನರ್ಸ್ ಏನು ರಿಕವರಿ ರೇಟ್ ಕೊಡ್ತಾ ಇದ್ದಾರಾ ಅದು ಆಧರಿಸಿ ನಮಗೆ ಬೆಲೆ ಫಿಕ್ಸ್ ಮಾಡೋದು ಇದು ತಪ್ಪು. ನಿಮ್ಮದೇ ಆದಂಥ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಈಗ ಫುಡ್ ಆ್ಯಂಡ್ ಸಿಲ್ ಸಪ್ಲೈ ಅಥವಾ ಬೇರೆ ಯಾರಿಗೋ ಔಟ್ಸೋರ್ಸ್ ಕೊಡಲಿ, ಏನೋ ಮಾಡಲಿ, ರಿಕವರಿ ಆಗಿರ್ಬೋದು ಮತ್ತು ಸಮಾಜ ಕಲ್ಯಾಣ ಇಲಾಖೆ ವಸತಿ ಶಾಲೆಗಳಲ್ಲಿ ಸಂಗೀತ ಶಿಕ್ಷಕರ ನೇಮಕಾತಿ ಆಗಿರುವುದಿಲ್ಲ. ಕಾರಣ ಅನೇಕ ವರ್ಷಗಳಿಂದ ನಾವೆಲ್ಲ ಅದರ ಕುರಿತು ಧ್ವನಿ ಅಂತ ಹೋರಾಟವನ್ನು ಮಾಡ್ತಾ ಸಂಬಂಧಪಟ್ಟ ಶಿಕ್ಷಣ ಸಚಿವರಾಗಿರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರ್ಬೋದು ಮತ್ತು ಮುಖ್ಯಮಂತ್ರಿಗಳನ್ನು ಕೂಡ ಕಳೆದ 15 ವರ್ಷದಿಂದ 3 ಜನ ಮುಖ್ಯಮಂತ್ರಿಗಳು, 4 ಜನ ಮುಖ್ಯಮಂತ್ರಿಗಳು ಇದರ ಕುರಿತು ನಾವು ಮನವಿಯನ್ನು ಮಾಡಿದರು. ಯಾವುದೇ ಇದರ ಪ್ರತಿ ಉತ್ತರ ಬಂದಿರುವುದಿಲ್ಲ. ಕಾರಣ ಅನೇಕ ನಮ್ಮೆಲ್ಲ ಪದವೀಧರರು ಈಗಾಗಲೇ ಅವರ ವಯಸ್ಸು ಮುಗಿತಾ ಬರ್ತಾ ಇದೆ. ಅದರ ಜೊತೆಯೊಳಗೆ ಇವತ್ತು ಇನ್ನೊಂದು ವಿಶೇಷ ಏನು ಅಂತ ಕೇಳಿದ್ರೆ, ಹಿಂದೂಸ್ತಾನಿ ಸಂಗೀತದಲ್ಲಿ ಈಗ ಜೂನಿಯರ್ ಸೀನಿಯರ್ ವಿದ್ವತ್ ಅಂತಿದೆ, ಅದನ್ನು ಮೊದಲು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ನಡೆಸ್ತಾ ಇತ್ತು. ಈಗ ಅದನ್ನು ಗಂಗೂಬಾಯಿ ಹಾನಗಲ್ ಸಂಗೀತ ವಿಶ್ವವಿದ್ಯಾಲಯ ಕೊಟ್ಟಿದ್ದಾರೆ. ಅದರ ಜೊತೆಯೊಳಗೆ ಪದವಿ ಅಂದರೆ ಡಿಗ್ರಿ ಮುಗಿದ ನಂತರದೊಳಗೆ ಮ್ಯೂಸಿಕ್ ಸ್ನಾತಕೋತ್ತರ ಅಂತಿದೆ. ಅದು ಹಿಂದೂಸ್ತಾನಿ ಕೇವಲ ನಮ್ಮ ಕರ್ನಾಟಕದ ಒಂದು 5-6 ಜಿಲ್ಲೆಯೊಳಗೆ ಮಾತ್ರ ಇದೆ. ಇನ್ನು ಮಿಕ್ಕಿದ ಕಡೆ ಎಲ್ಲ ಬೆಂಗಳೂರೊಳಗೆ ಅಲ್ಲಿ ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ ಇಲ್ಲ. ಅದರೊಳಗೆ ನಮ್ಮ ಕಲಬುರಗಿ ಒಳಗೆ ಇವತ್ತು CUK ಒಳಗಾಗಿರ್ಬೋದು ಮತ್ತು ಶರಣಬಸಪ್ಪ ಅಪ್ಪ ಆಗಿರ್ಬೋದು, ಜೊತೆಗೆ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯ, ಈ 3 ವಿಶ್ವವಿದ್ಯಾಲಯದೊಳಗೆ ಪದವಿ ಅಂದರೆ ಸಂಗೀತದೊಳಗೆ ಪದವಿ, ಅದರ ಜೊತೆಯೊಳಗೆ PG ಇದೆ. ಆದರೆ ಇವತ್ತೇನಾಗ್ತಾ ಇದೆ ಅಂದರೆ PG ಒಳಗೆ ಕಳೆದ ಅನೇಕ ವರ್ಷಗಳಿಂದ ಅಲ್ಲಿ ಖಾಯಂ ಆಗಿರ್ತಕ್ಕಂಥ ಲೆಕ್ಚರರ್ಸ್ ಇಲ್ಲ. ಅವ್ರನ್ನೆಲ್ಲ ನೇಮಕ, ಹೊರಗುತ್ತಿಗೆ ನೇಮಕ ಆಧಾರದ ಮೇಲೆ ಅವ್ರನ್ನ ಇವತ್ತು ನೇಮಕ ಮಾಡ್ಕೊಳ್ತಿದ್ದಾರೆ. ಆದರೆ ನಮ್ಮೆಲ್ಲ ಪದವೀಧರರು ಏನು ಹೇಳ್ತಾ ಇದ್ದಾರೆ ಅಂದರೆ ಅಲ್ಲೆಲ್ಲ ಭಾಳಷ್ಟು ಅಕ್ರಮ ಆಗ್ತಾಯಿದೆ. ತಮಗೆ ಯಾರ್ಯಾರಿಗೆ ಬೇಕೋ ಅವ್ರವ್ರಿಗೆ ಮಾತ್ರ ಹೆಚ್ಚಿನ ಮಾರ್ಕ್ಸ್ಗಳನ್ನು ಕೊಡ್ತಿದ್ದಾರೆ. 1, 2, 3ನೇ ಸೆಮ್ಮಿನವರೆಗೂ ವಿದ್ಯಾರ್ಥಿಗಳು ರೆಗ್ಯುಲರಾಗಿ ಹೋಗೋರು ಮುಂದಿರ್ತಾರೆ. 4ನೇ ಸೆಮ್ಮಿಗೆ ಇದ್ದಕ್ಕಿದ್ದಂಗೆ ಅದರಲ್ಲೆಲ್ಲ ಬದಲಾವಣೆ ಆಗ್ತಾಯಿದೆ. ಯಾಕೆ ಏನು ಅಂತ ಪ್ರಶ್ನೆ ಮಾಡಿದ್ರೆ ಆ ವಿದ್ಯಾರ್ಥಿಗಳಿಗೆ ಅದಕ್ಕಿಲ್ಲಿ 10 ವರ್ಷದಿಂದನೂ ಅಲ್ಲೆಲ್ಲ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ಅದರೊಳಗೆ ಆಗ್ತಕ್ಕಂಥದ್ದು ಮೇಲಿಂದ ಮೇಲೆ ಅವರಿಗೆಲ್ಲ ಹೇಳ್ತಿದ್ದಾರೆ ಈ ವಿಷಯ ಕುರಿತು. ಹಾಗಾಗಿ ಅಲ್ಲಿರ್ತಕ್ಕಂಥ